ಪೊಲೀಸ್ ಅಲ್ಲಿ ಅಂತಂದಾಗ ನಾವು ಯೂಶ್ವಲಿ ಸುಮೋಟೋ ಕೇಸ್ ದಾಖಲು ಮಾಡ್ಕೋತೀವಿ. ಅಂದರೆ ಸ್ವಂತ ನಾವು ಸ್ವಪ್ರೇರಣೆಯಿಂದ ಕೇಸ್ ದಾಖಲು ಮಾಡ್ಕೋಬೋದು. ಇದು ಆಲ್ರೆಡಿ ನೆನ್ನೆನೇ ಪೊಲೀಸ್ ಕೇಸ್ ಆಗಿ ಅವರನ್ನು ಅರೆಸ್ಟ್ ಮಾಡಿ ಇವತ್ತು ಅವ್ರ ಕಸ್ಟಡಿ ಒಳಗಡೆ ಇರೋದ್ರಿಂದ ಸೊ ಹಾಗಾಗಿ ಅದರದ್ದು ಅವಶ್ಯಕತೆ ಇರೋದಿಲ್ಲ. ಅದಕ್ಕೆ ನಾನು ಮಾನ್ಯ ಸಭಾಪತಿಯವರಿಗೆ ಪತ್ರವನ್ನು ಬರೆದಿರೋದು. ಅವರು ಒಪ್ಕೊಳ್ತಾ ಇಲ್ಲ ಅಂದಿದ್ದೀವಿ ಅಂತ. ಬಟ್ ಒಬ್ಬರು ಸಚಿವರು, ಒಬ್ಬರು ಹೆಣ್ಮಗಳು ಗಂಭೀರವಾದಂಥ ಆರೋಪವನ್ನು ಮಾಡಿರೋದಕ್ಕೋಸ್ಕರನೇ ನಾವು ಆಯೋಗದ ಅಧ್ಯಕ್ಷೆಯಾಗಿ ನಾನು ಮಾನ್ಯ ಸಭಾಪತಿಯವರಿಗೆ ಇದು ಉನ್ನತ ಮಟ್ಟದ ಒಂದು ತನಿಖಾ ರಚನೆ ಆಗಿ ಇದು ತನಿಖೆ ಆಗಬೇಕು ಅಂತ ಹೇಳಿ ನಾನು ಅವರಿಗೆ ಪತ್ರವನ್ನು ಬರೀತಾ ಇದ್ದೀನಿ. ಇಲ್ಲ, ನಾನು ಇಲ್ಲಿವರೆಗೂ ಯಾವುದು ದೂರನ್ನು ರಿಸೀವ್ ಮಾಡ್ಕೊಂಡಿಲ್ಲ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸಿಟಿ ರವಿ ಅವರಿಗೆ ಕೊಲೆಗಡು ಕಾನೂನು ಬಳಕೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಇವರು ಅನ್ನೋದಷ್ಟು ಸರಿ ಅವರು ಅದಕ್ಕೆ ನಾನು ಹೇಳಿದ್ದೀನಲ್ಲ, ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕಾಗೋದಿಲ್ಲ. ಈ ಘಟನೆಯ ಬಳಿಕ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ಲ, ನಾನು ನಿಮ್ಮ ಮಾಧ್ಯಮ ಮುಖಾಂತರನೇ ನಾನು ಸಹ ನೋಡಿರೋದು, ಮತ್ತು ಇವತ್ತು ಪತ್ರಿಕಾ ವರದಿಗಳನ್ನು ನಾನು ಓದಿರೋದು. ಸೊ ಅದನ್ನು ನಾನು ಆಯೋಗದ ಅಧ್ಯಕ್ಷೆಯಾಗಿ ಅದು ಒಂದು ಹೆಣ್ಣಿನ ಒಂದು ಆರೋಪ ಬಹಳ ಗಂಭೀರವಾಗಿರೋದ್ರಿಂದ ಒಂದು ಸದನದಲ್ಲಿ ಒಂದು ಹೆಣ್ಣಿಗೆ ಆ ಒಂದು ಪದ ಬಳಕೆ ಸಲ್ಲದು. ಸೊ ಹಾಗಾಗಿ ಇದರ ಬಗ್ಗೆ ತನಿಖೆ ಆಗಬೇಕು. ಅವಾಗಲೇ ತಪ್ಪು ಒಪ್ಪು ಎಲ್ಲ ನಮಗೆ ಗೊತ್ತಾಗೋದು. ಈ ಮಹಿಳಾ ಆಯೋಗದಿಂದ ಅದನ್ನ ಹೇಳಲಿಕ್ಕೆ ಆ ಥರ ಇರೋದಿಲ್ಲ. ಬಟ್ ಆದರೆ ಯಾರೂ ಸಹ ಅವರ ಪರ ವಿರೋಧಗಳು ಯಾರೇ ಇರಲಿ, ಇದನ್ನ ಸಾಮಾಜಿಕ ಎಸ್ಪೆಷಲಿ ಒಂದು ಹೆಣ್ಣು ಮಗಳನ್ನ ಯಾರು ತೇಜೋವಧೆ ಮಾಡ್ಕೂಡ್ದು ಮಾಡಬಾರ್ದು. ಯಾರೇ ಮಾಡಲಿ ಅವ್ರಿಗೆ ಶಿಕ್ಷೆ ಆಗಬೇಕು. ಕಾನೂನು ಪ್ರಕಾರ ಏನು ಶಿಕ್ಷೆ ಇದೆಯಲ್ಲ ಅದಾಗಬೇಕು. ಯಾರು ಮಾಡ್ಕೂಡ್ದು. ಮಾಡಿದ್ದು ಸತ್ಯ ಆದ್ರೆ ಮಾಡಿದ್ರೆ ಸಾಮಾಜಿಕ ಜಾಲತಾಣಗಳಲ್ಲೂ ಸಹ ಮಾಡ್ಕೂಡ್ದು. ಅದು ಕಾನೂನಿಗೆ ಅಪರಾಧ. ನೀವು ಮಾಡೋ ಹಾಗೆ ಇಲ್ಲ. ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಆದ್ರೆ ನೀವು ಜೈಲಿಗೆ ಹೋಗ್ತೀರಾ. ಒಂದು ಹೆಣ್ಣು ಮಗಳ ತೇಜೋವಧೆ ಮಾಡ್ಕೂಡ್ದು ನೀವು. ನಾನು ಎಲ್ರಿಗೂ ಕೇಳ್ಕೊಳ್ಳೋದು ಇಷ್ಟೇ, ತನಿಖೆ ಆಗಲಿ. ನೀವು ಅದನ್ನೇ ಇಟ್ಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಸಾಮಾನ್ಯ ನಮ್ಮಂತ ಅಂದ್ರೆ ಎಲ್ಲ ಜನರು ಜಾಲತಾಣಗಳಲ್ಲಿ ಯಾರು ತೇಜೋವಧೆ ಮಾಡಬೇಡಿ. ಹೆಣ್ಣು ಮಕ್ಕಳು ಬಹಳ ಸೂಕ್ಷ್ಮ. ಹಾಗಾಗಿನೇ ನಮ್ಮ ಮಣ್ಣಿನ ಏನ್ ಕಾನೂನು ಇದೆ ಅಲ್ಲ, ಆ ಹೆಣ್ಣು ಮಗಳ ರಕ್ಷಣೆಗೆ ಬಹಳ ಬಲವಾದಂತ ಕಾನೂನುಗಳಿದಾವೆ. ಸೊ ನೀವು ಯಾರು ಆ ಶಿಕ್ಷೆಗೆ ಗುರಿ ಆಗಬಾರ್ದು. ನಾವೆಲ್ಲ ಮಾದರಿಯಾಗಿ ನಿಂತ್ಕೋಬೇಕಾಗತ್ತೆ. ಸೊ ಹಾಗಾಗಿ ಯಾರು ತೇಜೋವಧೆ ಯಾರು ಮಾಡ್ಕೊಡುದು ಅದನ್ನ ನಾನು ನಿಮ್ಮಲ್ಲಿ ಎಲ್ಲರಲ್ಲೂ ಕೇಳ್ಕೊಳಕ್ ಇಷ್ಟಪಡ್ತೇನೆ. ಸಾಮಾಜಿಕ ಜಾಲತಾಣಗಳಲ್ಲಿ ಯಾರು ತೇಜೋವಧೆ ಮಾಡಬೇಡಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.